ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ ನಿರಾಸಕ್ತನಾಗಿ ಯುದ್ಧ ಮಾಡು, ಯಾವುದೇ ಲಾಭ ನಷ್ಟದ ಫಲದ ಆಸಕ್ತಿಯನ್ನು ಬಿಟ್ಟು ಯುದ್ಧ ಮಾಡು. ಆಸಕ್ತಿರಹಿತನಾಗಿ ಕರ್ಮ ಮಾಡುವವನು ಪರಮಾತ್ಮನನ್ನು ಸೇರ್ತಾನೆ, ಅರ್ಥಾತ್ ಮುಕ್ತಿಯನ್ನು ಪಡಿತಾನೆ ಅಂದಿದ್ದ. ಹಾಗಾದರೆ ನಿರಾಸಕ್ತರಾಗಿ ಈ ಹಿಂದೆ ಯಾರಾದರೂ ಕರ್ಮ ಮಾಡಿದ್ರ ಅನ್ನೋದಕ್ಕೆ ಪೂರಕವಾಗಿ ನಿದರ್ಶನದ ಜೊತೆಯಲ್ಲಿ ಶ್ರೀಕೃಷ್ಣ ವಿವರಣೆಯನ್ನು ಕೊಡ್ತಾನೆ. ಅದೇನಂತ ನೋಡೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 20ನೇ ಶ್ಲೋಕ. ಕರ್ಮಣೈವ ಹಿ ಸಂಸಿದ್ಧಿಮಾಸ್ಥಿತ ಜನಕಾದಾಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಈ ಶ್ಲೋಕದ ಅರ್ಥ, ಅರ್ಜುನ, ಈ ಹಿಂದೆ ಜನಕಾದಿ ಜ್ಞಾನಿ ಜನರು ಕೂಡ ಆಸಕ್ತಿರಹಿತವಾದ ಕರ್ಮದ ಮೂಲಕವೇ ಪರಮ ಸಿದ್ಧಿಯನ್ನು ಪಡೆದಿದ್ದರು. ಆದ್ದರಿಂದ ಲೋಕ ಸಂಗ್ರಹವನ್ನು ದೃಷ್ಟಿಯಲ್ಲಿಟ್ಕೊಂಡು ನೀನು ಕರ್ಮವನ್ನು ಮಾಡೋದಕ್ಕೆ ಯೋಗ್ಯನಾಗಿದ್ದೀಯ. ಅರ್ಥಾತ್ ಕರ್ಮ ಮಾಡುವುದೇ ಒಳಿತು ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಭಗವಂತ ಶ್ರೀಕೃಷ್ಣನ ಗೀತೆಯ ಉಪದೇಶದ ಕಾಲದವರೆಗೆ ಜನಕನಂತೆ ಮಮತೆ, ಆಸಕ್ತಿ ಮತ್ತು ಕಾಮನೆಗಳನ್ನು ತ್ಯಜಿಸಿ ಕೇವಲ ಪರಮಾತ್ಮನ ಪ್ರಾಪ್ತಿಗಾಗಿಯೇ ಕರ್ಮ ಮಾಡುವ ಅಶ್ವಪತಿ, ಇಕ್ಷ್ವಾಕು, ಪ್ರಹ್ಲಾದ, ಅಂಬರೀಷ ಮೊದಲಾದ ಆಗಿಹೋದ ಮಹಾಪುರುಷರೆಲ್ಲರ ಹೆಸರನ್ನು ಇಲ್ಲಿ ಜನಕಾದಾಯ ಅಂತ ಹೇಳಲಾಗಿದೆ. ಹಿಂದಿನ ಶ್ಲೋಕದಲ್ಲಿ ಆಸಕ್ತಿರಹಿತನಾದ ಮನುಷ್ಯನು ಪರಮಾತ್ಮನನ್ನು ಪಡೆದುಕೊಳ್ತಾನೆ ಅಂತ ಹೇಳಿದ ಅದೇ ಮಾತನ್ನು ಪ್ರಮಾಣ ಮೂಲಕ ಸಿದ್ಧಿಸುವುದಕ್ಕಾಗಿ ಇಲ್ಲಿ ಹಿಂದಿನ ಕಾಲದಲ್ಲಿ ಜನಕಾದಿ ಮುಖ್ಯ ಮಹಾಪುರುಷರು ಕೂಡ ಆಸಕ್ತಿರಹಿತ ಕರ್ಮಗಳ ಮೂಲಕವೇ ಪರಮ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಇಂದಿನಿಂದಲೂ ಅನೇಕ ಮಂದಿ ಮಹಾಪುರುಷರು ಮಮತೆ, ಆಸಕ್ತಿ ಮತ್ತು ಕಾಮನೆಗಳನ್ನು ತ್ಯಜಿಸಿ ಕರ್ಮಯೋಗದ ಮೂಲಕ ಪರಮಾತ್ಮನನ್ನು ಪಡೆದುಕೊಂಡಿದ್ದಾರೆ. ಇದೇನೂ ಹೊಸ ಮಾತಲ್ಲ. ಆದ್ದರಿಂದ ಇದು ಪರಮಾತ್ಮನ ಪ್ರಾಪ್ತಿಯ ಸ್ವತಂತ್ರ ಮತ್ತು ನಿಶ್ಚಿತ ಮಾರ್ಗವಾಗಿದೆ. ಇದರಲ್ಲಿ ಯಾವುದೇ ಪ್ರಕಾರದ ಸಂದೇಹ ಇಲ್ಲ ಅಂತಲೇ ಶ್ರೀಕೃಷ್ಣ. ಇಲ್ಲಿ ಕರ್ಮಣೈವ ಹಿ ಸಂಸಿದ್ಧಿಮಾಸ್ಥಿತ ಜನಕಾದಾಯ ಅಂದರೆ ಶ್ರೀಕೃಷ್ಣ ಈ ಮಾರ್ಗವನ್ನು ಹೇಳೋದು ಇದೇ ಮೊದಲೇನಲ್ಲ. ಈ ದಾರಿ ಹಿಂದಿನಿಂದಲೂ ಇದೆ. ಈ ದಾರಿಯಲ್ಲಿ ಕೆಲವರು ಹೋಗಿದ್ದಾರೆ. ಅವರೇ ಜನಕ, ಅಶ್ವಪತಿ ಮುಂತಾದವರು. ಅವರು ತಮ್ಮ ಪಾಲಿಗೆ ಬಂದ ಕರ್ಮವನ್ನು ಅನಾಸಕ್ತರಾಗಿ ಮಾಡಿಯೇ ಮುಕ್ತರಾಗಿದ್ದಾರೆ. ಅರ್ಜುನನೂ ಕೂಡ ಇವರನ್ನು ಅನುಸರಿಸಬಹುದು. ಈ ಶ್ಲೋಕದಲ್ಲಿ ಲೋಕ ಸಂಗ್ರಹ ಅಂತ ಹೇಳಲಾಗಿದೆ. ಅಂದರೆ ಸೃಷ್ಟಿ ಸಂಚಲನೆಯನ್ನು ಸುರಕ್ಷಿತವಾಗಿ ನಿರ್ವಹಿಸುವಿಕೆ, ಅದರ ವ್ಯವಸ್ಥೆಯಲ್ಲಿ ಯಾವುದೇ ಪ್ರಕಾರದ ಅಡಚಣೆಯನ್ನು ಉಂಟು ಮಾಡದೆ ಅದರಲ್ಲಿ ಸಹಾಯಕನಾಗುವುದು ಲೋಕ ಸಂಗ್ರಹ ಅಂತ ಹೇಳಲಾಗುತ್ತೆ. ಅರ್ಥಾತ್ ಸಕಲ ಪ್ರಾಣಿಗಳ ಪಾಲನೆ, ಪೋಷಣೆ ಮತ್ತು ರಕ್ಷಣೆಯ ಜವಾಬ್ದಾರಿ ಮನುಷ್ಯನ ಮೇಲಿದೆ. ಆದ್ದರಿಂದ ತನ್ನ ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಆಚರಿಸಿ ಇತರರನ್ನು ತನ್ನ ಆದರ್ಶದ ಮೂಲಕ ದುರ್ಗುಣ ದುರಾಚಾರಗಳಿಂದ ದೂರವಾಗಿಸಿ ಸ್ವಧರ್ಮದಲ್ಲಿ ತೊಡಗಿಸುವುದೇ ಲೋಕ ಸಂಗ್ರಹವಾಗಿದೆ. ಇಲ್ಲಿಂದ ಶ್ರೀಕೃಷ್ಣ ಲೋಕ ಸಂಗ್ರಹದ ದೃಷ್ಟಿಯನ್ನು ನೋಡಿದರೂ ನೀನು ಕರ್ಮವನ್ನು ಮಾಡಬೇಕಾಗುತ್ತೆ ಅಂತಾನೆ. ಅರ್ಜುನ ತನಗೇನು ಲಾಭ ಬೇಡ ಎಂದು ಕರ್ಮವನ್ನು ಬಿಡಬಹುದು. ಆದರೆ ಲಾಭ ಬೇಡದೇ ಇದ್ದರೂ ಕೂಡ ಈ ಕರ್ಮವನ್ನು ಬಿಡಬಾರದು. ತನಗೆ ಲಾಭ ಬೇಡದೇ ಇದ್ದರೂ ಈ ಕರ್ಮವನ್ನು ಪ್ರಪಂಚದಲ್ಲಿರುವ ಸಜ್ಜನರಿಗೆ ಒಳ್ಳೆಯದಾಗಲಿ, ಅಧರ್ಮ ತಗ್ಗಲಿ ಎಂಬ ದೃಷ್ಟಿಯಿಂದಲಾದರೂ ಮಾಡಬೇಕು. ಯಾವಾಗ ಒಬ್ಬ ಮನುಷ್ಯ ಪ್ರಪಂಚದಲ್ಲಿರುವನೋ, ಆ ಪ್ರಪಂಚವನ್ನು ನೋಡುತ್ತಿರುವವನೋ, ಅಲ್ಲಿವರೆಗಾದರೂ ಇದು ಸತ್ಯವಾಗಿರುತ್ತೆ. ಅಲ್ಲಿಯವರೆಗೆ ಅದನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಇಡಲು ಪ್ರಯತ್ನ ಮಾಡಬೇಕು. ಅದು ಇಲ್ಲಿರುವ ಪ್ರತಿಯೊಬ್ಬನ ಕರ್ತವ್ಯ. ನಮ್ಮ ಸ್ವಾರ್ಥ ನಮ್ಮಲ್ಲಿದೆ, ಅದಕ್ಕಾಗಿ ಕರ್ಮ ಮಾಡ್ತೀವಿ. ಇದು ನಮ್ಮನ್ನು ಬಂಧನಕ್ಕೆ ಗುರಿ ಮಾಡುತ್ತೆ. ಎಲ್ಲಿಯವರೆಗೆ ರಜೋ ಪ್ರವೃತ್ತಿ ನಮ್ಮಲ್ಲಿ ಇದೆಯೋ ಅಲ್ಲಿಯವರೆಗೆ ಕರ್ಮ ಮಾಡದೇ ಇರೋದಕ್ಕೆ ಆಗೋದಿಲ್ಲ. ಸ್ವಾರ್ಥತೆಯಿಂದ ಪಾರಾಗಬೇಕಾದರೆ ಮತ್ತೊಂದನ್ನು ಹಿಡಿಯಲೇಬೇಕು. ನಾವಿರುವ ಏಣಿಯ ಮೆಟ್ಟಿಲನ್ನು ಬಿಡಬೇಕಾದರೆ ಕೆಳಗೆ ಬರಬೇಕು, ಇಲ್ಲವೇ ಮೇಲೆ ಹೋಗಬೇಕು. ಕೆಳಗೆ ಬಂದರೆ ಮತ್ತೆ ಮೃಗೀಯ ಸ್ಥಿತಿಗೆ ಬರ್ತೇವೆ. ಅದಕ್ಕಾಗಿ ಮೇಲೆ ಜ್ಞಾನಕ್ಕೆ ಏರಬೇಕು. ಇದೇ ಲೋಕ ಕಲ್ಯಾಣದ ದೃಷ್ಟಿ. ಗೀತೆಯಲ್ಲಿ ಜನಕ ಮಹಾರಾಜನ ಹೆಸರನ್ನು ಪ್ರಸ್ತಾಪಿಸಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಜನಕ ಮುಂತಾದ ರಾಜರ್ಷಿಗಳು ಕರ್ಮಯೋಗದಿಂದಲೇ ಜ್ಞಾನ ಪಡೆದು ಕರ್ಮ ಮಾಡುತ್ತಾ ಎತ್ತರಕ್ಕೇರಿದರೆ ಹೊರತು ಕರ್ಮ ತ್ಯಾಗದಿಂದಲ್ಲ. ಅವರೆಲ್ಲ ಕರ್ಮ ಮಾಡಿ ಮೋಕ್ಷ ಪಡೆದಿದ್ದಾರೆ.
ಅವರ್ಯಾರು ಎಲ್ಲವನ್ನ ತ್ಯಜಿಸಿ ಕಾಡಿಗೆ ಹೋಗಿಲ್ಲ. ಎಲ್ಲ ರಾಜ್ಯ ವೈಭೋಗಗಳೊಂದಿಗೆ ರಾಜ್ಯಭಾರ ಮಾಡಿದ್ದಾರೆ. ಈ ರೀತಿ ಸಮಾಜಕ್ಕೆ ಮಾರ್ಗದರ್ಶಿಯಾದ ನೀನು ಸಮಾಜಕ್ಕೋಸ್ಕರ ಯುದ್ಧವನ್ನು ಮಾಡುವಂತಾನೆ ಪರಮಾತ್ಮ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.